ಕಲಾಧ್ಯಾನದ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಳಿನಾಡಿ, ಸಾಹಿತಿ, ಸಂಶೋಧಕಿ, ಹವ್ಯಾಸಿ ಪತ್ರಕರ್ತೆ. ಇಂದಿನ ವಿಚಾರ ಬಹಳ ಅತ್ಯುತ್ತಮವಾದಂತಹ ಒಂದು ಆರೋಗ್ಯದ ಟಿಪ್ಸನ್ನು ಓರ್ವ ವ್ಯಕ್ತಿ ಕೊಡ್ತಾ ಇದ್ದಾರೆ. ಬಹುಶಃ ಅವರು ವೈದ್ಯರೇ ಇರಬಹುದು. ಆರೋಗ್ಯದಿಂದ ಸಕಲ ಭಾಗ್ಯ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಏನೇನು ಅನರ್ಥ ಆಗುತ್ತೆ ಮತ್ತು ನಮ್ಮ ದೇಹದ ಭಾಗಗಳ ಮೇಲೆ ಯಾವ ರೀತಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋದನ್ನು ಅವರು ಬಹಳ ವಿಸ್ತೃತವಾಗಿ ಮತ್ತು ಪರಿಹಾರಗಳ ಸಮೇತ ಚೆನ್ನಾಗಿ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಕೆಲವು ಎಕ್ಸಸೈಸಸ್ನ ಅವರು ಒಂದು ಫೋಟೋ ಸಮೇತ ತೋರಿಸಿದ್ದಾರೆ. ಇದು ಬಹಳ ಉಪಯುಕ್ತವಾಗಿ ಕಂಡಿದ್ದರಿಂದ ನಮ್ಮ ಕಲಾಧ್ಯಾನದ ವೀಕ್ಷಕರು ಸಹ ಇದನ್ನು ಪ್ರಯೋಜನ ಪಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಿಮಗೆ ನಾನು ಹಾಕಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮಗೆ ಗೊತ್ತಾ, ನಿಮ್ಮ ಜೀವನದ ಅವಧಿ ನಿಮ್ಮ ದೇಹದಲ್ಲಿರುವ ಒಂದು ಮಾಂಸಖಂಡದ ಮೇಲೆ ಅವಲಂಬಿತ ಆಗಿರುತ್ತೆ ಅಂತ? ಹೌದು, ತುಂಬಾ ಜನ ಇದನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ. ನಾವು ಪ್ರತಿದಿನ 8 ರಿಂದ 10 ಗಂಟೆ ಕೂತೇ ಇರ್ತೀವಿ. ಆಫೀಸಲ್ಲಿ, ಕಾರ್, ಮೊಬೈಲ್ ನೋಡ್ತಾ, ಟಿವಿ ನೋಡ್ತಾ. ಹೀಗೆ ನಿಧಾನವಾಗಿ ನಮ್ಮ ದೇಹದ ಒಂದು ದೊಡ್ಡ ಮಸಲ್ ಅಥವಾ ಮಾಂಸಖಂಡ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಇದೆ. ಆ ಮಸಲ್ ಅಥವಾ ಮಾಂಸಖಂಡ ಯಾವುದು ಗೊತ್ತಾ? ನಮ್ಮ ಹಿಂಭಾಗದ ಗ್ಲೂಟ್ ಮಸಲ್ ಅಂತ. ಈ ಮಸಲ್ ಮಲಗಿದ್ರೆ ರೋಗಗಳು ಹೆಚ್ಚಾಗ್ತವೆ. ನಮ್ಮ ದೇಹದ ಮೆಟಬಾಲಿಸಂ ನಿರ್ಧಾರ ಮಾಡೋ ಅತ್ಯಂತ ದೊಡ್ಡ ಮಸಲ್ ಅಥವಾ ಮಾಂಸಖಂಡ ಈ ಗ್ಲೂಟ್ ಮಸಲ್. ಇದು ರಕ್ತದಲ್ಲಿನ ಸಕ್ಕರೆ ಅಂಶನ ಬಳಸಲು ಸಹಾಯ ಮಾಡುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚುತ್ತೆ. ಬೆನ್ನು ಮತ್ತು ಪೋಸ್ಚರ್ ಸಪೋರ್ಟ್ ಮಾಡುತ್ತೆ. ವಯಸ್ಸಾದ್ಮೇಲೆ ಬೀಳೋದನ್ನು ಕೂಡ ತಡೆಯುತ್ತೆ. ಈ ಗ್ಲೂಟ್ ಮಸಲ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇದಕ್ಕೆ ನಾವು ಸ್ಲೀಪಿಂಗ್ ಗ್ಲೂಟ್ ಸಿಂಡ್ರೋಮ್ ಅಥವಾ ಚೇರ್ ಡಿಸೀಸ್ ಅಂತ ಹೇಳ್ತೀವಿ. ನಾವು ಹೆಚ್ಚು ಕೂತಿದ್ರೆ ಈ ನಮ್ಮ ಗ್ಲೂಟ್ ಮಸಲ್ಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ಗ್ಲೂಟ್ ಮಸಲ್ ಬದಲಿಗೆ ಈ ಸಣ್ಣ ಮಸಲ್ಸ್ ಗಳು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಇದರಿಂದ ಏನ್ ಪರಿಣಾಮ ಆಗುತ್ತೆ? ಮೊಣಕಾಲು ಅಥವಾ ಮಂಡಿ ನೋವು ಬರೋದು, ಬೆನ್ನು ಬರೋದು, ಹೊಟ್ಟೆಯಲ್ಲಿ ಜಾಸ್ತಿ ಬೊಚ್ಚು ತುಂಬಿಕೊಳ್ಳೋದು, ಹೀಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗೋದು, BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಶುರು ಆಗೋದು. ತುಂಬಾ ಜನ ಪೇಷಂಟ್ಸ್ ನನ್ನನ್ನು ಕೇಳ್ತಾರೆ, ಡಾಕ್ಟ್ರೇ, ನಾನು ಪ್ರತಿದಿನ ನಡಿತೀನಿ, ವಾಕಿಂಗ್ ಮಾಡ್ತೀನಿ, ಆದ್ರೂ ಶುಗರ್ ಯಾಕೆ ಬರುತ್ತೆ ಅಂತ. ಯಾಕೆ ಅಂದ್ರೆ ವಾಕಿಂಗ್ ಮಾತ್ರ ಈ ಗ್ಲೂಟ್ ಮಾಂಸಖಂಡನ ಸರಿಯಾಗಿ ಆಕ್ಟಿವೇಟ್ ಮಾಡೋದಿಲ್ಲ. ಸೊ ಈ ಗ್ಲೂಟ್ ಮಸಲ್ ನ ಆಕ್ಟಿವೇಟ್ ಮಾಡೋದಕ್ಕೆ ಪ್ರತಿದಿನ ಒಂದು 5 ನಿಮಿಷ ಈ ಎಕ್ಸರ್ಸೈಸ್ ಗಳನ್ನ ತಪ್ಪದೆ ಮಾಡಿ. ಸೊ ಇದರಿಂದ ಈ ಗ್ಲೂಟ್ ಮಸಲ್ ಆಕ್ಟಿವೇಟ್ ಆಗಿ ನಿಮ್ಗೆ ಸಾಕಷ್ಟು ತೊಂದರೆಗಳಾಗ್ದಿರಂಗ್ ನೋಡ್ಕೊಳ್ಳುತ್ತೆ. ಮೊದಲನೇದು ಕುತ್ಕೊಂಡು ನಿಂತ್ಕೊಳ್ಳೋದು. 2ನೇದು ಗ್ಲೂಟ್ ಬ್ರಿಡ್ಜ್ ಎಕ್ಸರ್ಸೈಸ್ ಅಂತ. 3ನೇದು ಮೆಟ್ಲು ಹತ್ತಿ ಇಳಿಯೋದು. 4 ಕುರ್ಚಿ ಹಿಡಿದು ಸ್ಕ್ವಾಟ್ಸ್ ಮಾಡೋದು. Lie on your back with knees bent. Lift your hips up, squeeze your glutes. Hold, then lower down slowly. Stand tall, holding the chair for balance. Slowly lower your hips, keeping your back straight. Push up through your heels. ನೀವು ಇಂದು ಕುತ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಮಸಲ್ ಅಥವಾ ಗ್ಲೂಟ್ ಮಸಲ್ ನಾಳೆ ನಿಮ್ಮ ಭವಿಷ್ಯದ ಆರೋಗ್ಯವನ್ನ ನಿರ್ಧರಿಸುತ್ತೆ. ದಯವಿಟ್ಟು ಗ್ಲೂಟ್ ಮಾಂಸಖಂಡನ ಆಕ್ಟಿವೇಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಿ. ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ. ಧನ್ಯವಾದಗಳು.